ಮೊದಲನೇದಾಗಿ ನೋಡಿ, ಮೋಶೆ ಒಂದು ಸಮಯ ಬರ್ತದೆ, ಆ ಅರಣ್ಯದಲ್ಲಿ ಒಂದು ಕಾರ್ಯ ಉಂಟಾಗ್ತದೆ. ಮೋಶೆಗೆ ವಿರೋಧವಾಗಿದ್ದೇನೆ ಸ್ವಂತ ಅಣ್ಣ ಅಕ್ಕ ತಿರುಗಿ ಬೀಳ್ತಾರೆ. ಆರೋನನು ಮತ್ತೆ ಮಿರಿಯಾಮಳು ತಿರುಗಿ ಬೀಳ್ತಾರೆ. ಏನಂತ, ಏನ್ ಬರೀ ಮೋಶೆ ಜೊತೆನೆ ದೇವ್ರು ಮಾತನಾಡೋದು, ಅವನ ಜೊತೆನ ದೇವ್ರು ಇರೋದು, ನಮ್ಮ ಜೊತೆ ಇಲ್ವಾ? ನೋಡಿ, ದೇವ್ರು ನಮ್ಮ ಜೊತೆ ಯಾಕೆ ಇರಬೇಕು? ಹಲ್ಲೆಲೂಯಾ. ಮೋಶೆಗೆ ತಿರುಗಿ ಮಾತನಾಡುವಾಗ ಮಿರಿಯಾಮಳಿಗೆ ತೊನ್ನು ಬಂದ್ಬಿಡ್ತದೆ. ಅದು ತೊನ್ನು ಅಂದ್ರೆ ಬಿಳಿ ಚರ್ಮ ತರ, ಅದು ಮಾಂಸ ಎಲ್ಲ ತಿನ್ಕೊಂಡು ಹೋಗ್ತಾ ಇರ್ತದೆ. ಹಿಂಗೆ ತಿಂತ ಹೋಗುವಾಗ ಅದು ದುರ್ನಾತ ಹೊಡಿತಾ ಇರ್ತದೆ, ಒಂಥರ ಕುಷ್ಠ ರೋಗಕ್ಕೆ ಸಮಾನ. ಈ ತೊನ್ನತ್ತಿರೋನ ಕುಷ್ಠರೋಗಿಗಳನ್ನ ಊರಿಂದ ಹೊರಗಡೆ ಇಡ್ತಾರೆ, ಪಾಳ್ಯದಿಂದ. ಅವ್ರನ್ನ ಯಾರು ಮುಟ್ಟಂಗಿಲ್ಲ, ಯಾಕಂದ್ರೆ ಅದು ಬೈಬಲ್ ಪ್ರಕಾರ ಶಾಪಗ್ರಸ್ತವಾದವರು. ಆದ್ರಿಂದ ಮೋಶೆ ಮಧ್ಯಸ್ಥಿಕೆಯಾಗಿ ಪ್ರಾರ್ಥನೆ ಮಾಡ್ತಾನೆ. ಅವಾಗ ದೇವ್ರು ಹೇಳ್ತಾನೆ, ನಾನು ಮೋಶೆ ಜೊತೆ ಮುಖಾಮುಖಿಯಾಗಿ ಮಾತನಾಡ್ತೀನಿ. ಮೋಶೆಗೆ ನಾನು ಸ್ನೇಹಿತನ ತರ ಇದ್ದೀನಿ, ನನ್ನ ಮನೇಲಿ ಆತ ನಂಬಿಗಸ್ತನಾದವನು. ಯಾರಾದ್ರೂ ಕಣ್ಣೆತ್ತಿ ಆಕಾಶಕ್ಕೆ ಹೋಗಿದ್ರೆ ಬೀಳೋದು ಯಾರ ಮೇಲೆ? ತಮ್ಮ ಮುಖದ ಮೇಲೆ ಅಲ್ವಾ? ಹಾಗೆ ಮೋಶೆಗೆ ಯಾರಾದ್ರೂ ಮೋಶೆಗೆ ವಿರೋಧವಾಗಿ ತಿರುಗಿ ಬಿದ್ದರೆ ಅವ್ರಿಗೆ ಕೇಡಾಗ್ತದೆ. ನೋಡಿ ಏನಾಯ್ತು, ತಿರುಗಿ ಬಿದ್ಬಿಟ್ಟು. ಅದಕ್ಕೆ ಹೇಳೋದು, ದೇವರು ಈ ಸೇವೆ ಪರವಾಗಿಲ್ಲ ಅಂದಿದ್ರೆ, ದೇವರು ನಿಮ್ಮ ಪರ ನಮ್ಮ ಪರ ಇಲ್ಲ ಅಂದಿದ್ರೆ ಏನಾಗ್ತದೆ? ಮೊದಲೇದಾಗಿ ಯೋಚನೆ ಮಾಡಿ. ನಮ್ಮವರೇ ನಮಗೆ ವಿರೋಧವಾಗಿ ಎದ್ದು ನಿಲ್ತಾರೆ. ಲೀಡರ್ ಆಗಿರ್ಬೋದು, ಏನು ಪಾಸ್ಟರ್ ಹೇಳ್ದಂಗೆ ಕೇಳ್ಬೇಕಾ? ಪಾಸ್ಟರ್ ಜೊತೆ ಮಾತ್ರನ ದೇವ್ರು ಇರೋದು, ಪಾಸ್ಟರ್ ಜೊತೆನೇ ದೇವ್ರು ಇರೋದು, ನಮ್ಮ ಜೊತೆ ಇಲ್ವಾ? ನಮ್ಮ ಪ್ರಾರ್ಥನೆ ಕೇಳಲ್ವಾ ದೇವ್ರು? ನಾವು ಕೈ ಹಾಕಿದ ಕೆಲಸ ಎಲ್ಲ ದೇವ್ರು ಆಶೀರ್ವದಿಸ್ತಾ ಇಲ್ವಾ? ನಮ್ಮ ಸಂಗಡ ಇಲ್ವಾ? ಅದು ಮಾಡ್ತಾ ಇಲ್ವಾ? ಇದು ಮಾಡ್ತಿಲ್ವಾ? ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಿಲ್ವಾ? ನೋಡಿ, ಎಷ್ಟೋ ಸಾರಿ ಏನಾಗ್ಬಿಡ್ತದೆ ಅಂದರೆ, ದೇವ್ರು ನಮ್ಮ ಜೊತೆ ಇದ್ದಾನೆ ಅನ್ನೋದು ಮೋಸ ಹೋಗ್ಬಿಡ್ತೀವಿ. ನಾವು ಮಾಡೋ ಕಾರ್ಯ ಎಲ್ಲ ದೇವ್ರು ಇಷ್ಟಪಡ್ತಾನೆ ಅಂತ ನೆನೆಸ್ಬಿಡ್ತೀವಿ. ಮಿರಿಯಾಮಳು ಆರೋನನು ಮಾಡಿದ ಕಾರ್ಯ ದೇವ್ರು ಇಷ್ಟಪಡಲಿಲ್ಲ, ಯಾಕೆಂದ್ರೆ ಅದೊಂದು ಪ್ರತ್ಯೇಕತೆ ಇದೆ. ಮೋಶೆ ನಾಯಕನಾಗಿ ದೇವ್ರು ಆರಿಸ್ಕೊಂಡಿದ್ದಾನೆ ಇಸ್ರಾಯೇಲ್ ಜನಗಳನ್ನ ಮುನ್ನಡೆಸೋದಕ್ಕಾಗಿ. ಎರಡನೇದಾಗಿ ಮೋಶೆಗೆ ವಿರೋಧವಾಗಿ ಎದ್ದಿದ್ದೇ ಸಮೂಹ, ಅಂದ್ರೆ ಜನಗಳು, ಇಸ್ರಾಯೇಲ್ ಜನಗಳು. ಮೋಶೆ, ಅಲ್ಲಿ ನೀರೈತೆ ಕುಡಿಯಕ್ಕೆ, ಆದ್ರೆ ಕಹಿ ಆಗೈತೆ, ನೀರು ಕುಡಿಯಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮಾರ ಅಂತ ಸ್ಥಳ ಬಂದು ಹೇಳ್ತಾರೆ, ನೀರಿಲ್ಲ, ನಾವು ಸಾಯ್ತಾ ಇದ್ದೀವಿ, ನೀನು ನಿನ್ನ ದೇವ್ರು ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಸಾಯಿಸ್ಬೇಕು ಅಂತಿದ್ದೀರಾ, ನೀರಿಲ್ಲದೆ. ತಿರುಗಿ ಬಿದ್ರು. ಹಲ್ಲೆಲೂಯಾ. ಸಮೂಹ ಅಲ್ವಾ? ಹಾಗಾಗಿದ್ದೇನೆ ಕೆಲವ್ರಿಗೆ ಇಷ್ಟ ಆಗ್ತದೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕೆಲವ್ರಿಗೆ ಅರ್ಥ ಆಗ್ತದೆ, ಕೆಲವ್ರಿಗೆ ಅರ್ಥ ಆಗಲ್ಲ. ದೇವರ ವಾಕ್ಯಗಳು, ಪರಿಸ್ಥಿತಿಗಳು ತಮ್ಗೆ ಅದ್ಭುತ ಆದ್ರೆ ಸಾಕು, ತಮ್ಗೆ ಚೆನ್ನಾಗಾದ್ರೆ ಸಾಕು, ತಮ್ಗೆ ಒಳ್ಳೇದಾದ್ರೆ ಸಾಕು. ಸೇವಕರು ಹೇಳೋದು, ದೇವರು ಏನು ಹೇಳ್ತಾನೆ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಚರ್ಚಿಗೆ ಬಂದದ್ದು ಒಂದು ನಿಯಮವಾಗಿ, ಪದ್ಧತಿಯಾಗಿ ಬಂದು ಒಳ್ಳೇದಾದ್ರೆ ಸಾಕಪ್ಪ ಅನ್ನೋದಕ್ಕೋಸ್ಕರ ಬರೋದು. ಬದಲಾವಣೆ ಆಗ್ಬೇಕು ಅಂತ ಬರಲ್ಲ, ಪರಿಶುದ್ಧತೆಯಲ್ಲಿ ಜೀವಿಸ್ಬೇಕಂತ ಬರಲ್ಲ, ದೇವರ ಬರುವಿಕೆಗಾಗಿ ಸಿದ್ಧತೆ ಆಗ್ಬೇಕು ಅಂತ ಬರಲ್ಲ. ಒಳ್ಳೇದಾದ್ರೆ ಸಾಕು, ಜನಗಳ ಮುಂದೆ ನಾವು ಚೆನ್ನಾಗಿದ್ರೆ ಸಾಕು, ನಮ್ಮ ಕುಟುಂಬ ಚೆನ್ನಾಗಿದ್ರೆ ಸಾಕು, ಆಡ್ಕೊಳ್ಳೋರ ಮುಂದೆ ನಾವು ಹಿಂಗಿದ್ರೆ ಸಾಕು, ಹಂಗಿದ್ರೆ ಸಾಕು, ನಮ್ಗೆ ಯಾವ ವ್ಯಾಧಿನೂ ಬರ್ದೋದ್ರೆ ಸಾಕು. ಈ ರೀತಿಯಾಗಿ ಇಷ್ಟಪಟ್ಟು ಬರೋರು ಚರ್ಚಿಗೆ ಭಾಳ ಮಂದಿ. ಹಲ್ಲೆಲೂಯಾ. ಸಮೂಹ ಏನ್ ಮಾಡ್ತು? ಮೋಶೆಗೆ ತಿರುಗಿ ಬಿದ್ದುಬಿಡ್ತು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಮೋಶೆಗೆ ವಿರೋಧವಾಗಿ, ಮೋಶೆಯ ಕುಟುಂಬಕ್ಕೆ ವಿರೋಧವಾಗಿ ಕೊರಾಯನು ಎಂಬುದಾಗಿ ಇನ್ನೊಬ್ಬ ವ್ಯಕ್ತಿ ತಿರುಗಿ ಬೀಳ್ತಾನೆ. ಅವನು ಒಂದು ಜನರನ್ನೇ ಕೂಡಿಸ್ಕೊಬಿಡ್ತಾನೆ. ಅಲ್ಲಿ ಇಸ್ರಾಯೇಲ್ ಜನಗಳನ್ನ ಕೂಡಿಸ್ಕೊಂಡಿದ್ದೇನೆ. ಏನು? ದೇವರ ಆಲಯದಲ್ಲಿ ಧೂಪ ಹಾಕೋದಕ್ಕೆ, ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಎಲ್ಲ ಮಾಡೋದಕ್ಕೆ ಮೋಶೆ ಅವ್ರ ಕುಟುಂಬನೇ ಮಾಡಬೇಕಾ? ಆರೋನನ್ನೇ ಮಾಡಬೇಕಾ? ಅವ್ರವ್ರ ಮಕ್ಕಳೇ ಮಾಡಬೇಕಾ? ನಾವೇನು ಮಾಡೋದ್ರೆ ಆಗಲ್ವಾ? ದೇವ್ರು ನಮ್ಮ ಪ್ರಾರ್ಥನೆ ಕೇಳಲ್ವಾ? ನಾವು ಸೇವೆ ಮಾಡಿದ್ರೆ ದೇವ್ರಿಗೆ ಇಷ್ಟ ಆಗಲ್ವಾ? ನಾವು ಸ್ವಾರ್ಥ ಸಾರಿದ್ರೆ ದೇವ್ರಿಗೆ ಇಷ್ಟ ಆಗಲ್ವಾ? ನಾವು ಆತ್ಮಗಳು ತೆಗೆದುಕೊಂಡು ಬಂದು ನಾವು ಚರ್ಚೆ ನಡೆಸಿದ್ರೆ, ನಾವು ಮನೇಲಿ ಕೂತ್ಕೊಂಡು ಪ್ರಾರ್ಥಿಸಿದ್ರೆ ದೇವ್ರು ಇಷ್ಟ ಕೇಳಲ್ವಾ? ನೋಡಿ, ಈ ರೀತಿಯಾಗಿ ಮೋಶೆಗೆ ತಿರುಗಿಬೇಕು. ಅದಕ್ಕೆ ದೇವರು ನಮ್ಮ ಪರ ಇಲ್ಲದಿದ್ದರೆ ನಮ್ಮೊಳಗಡೆನೆ ನಮ್ಮನ್ನು ವಿರೋಧಿಸೋರು ಎದೊಳ್ತಾರೆ. ಅದು ಬಗೆಹರಿಸ್ಕೊಳಕ್ಕಾಗಲ್ಲ. ದೇವರು ನಮ್ಮ ಪರ ಯಾಕೆ ಇರಬೇಕು? ದೇವರು ನಮ್ಮ ಜೊತೆ, ನಮ್ಮ ಕುಟುಂಬ ಜೊತೆ, ಸೇವೆ ಜೊತೆ ಯಾಕೆ ಇರಬೇಕಂದ್ರೆ, ಇಂಥ ಪರಿಸ್ಥಿತಿಗಳನ್ನ ಆತನ ಏನು ಮಾಡ್ತಾನೆ? ಆತನ ನಮ್ಮ ಜೊತೆ ಇರೋದಾದ್ರೆ ಎಲ್ಲವನ್ನ ಸಮಾಧಾನ ಪಡಿಸಿ ನಡೆಸ್ತಾನೆ. ಪ್ರೇರೆ ಅರ್ಥ ಆಯ್ತಾ? ಸಮೂಹನೇ ಎದ್ದು ಬಿಡ್ತು. ಇಸ್ರಾಯೇಲ್ ಜನಗಳನ್ನ ಭಾಗ ಮಾಡ್ಕೊಬಿಟ್ರು. ಅಂದ್ರೆ ಸ್ವಲ್ಪ ಜನ ಕೊರಾಯನ ಮಾತು ಕೇಳ್ಕೊಂಡು ಹೋಗ್ಬಿಟ್ರು. ಆಗ ಮೋಶೆ ಹೇಳ್ತಾನೆ, ನೋಡ್ರಪ್ಪ, ನೀವು ಪ್ರಾರ್ಥನೆ ಮಾಡಬೇಡಿ ಅಂತ ನಾನು ಹೇಳಲ್ಲ, ನೀವು ಆರಾಧಿಸ್ಬೇಡಿ, ಸೇವೆ ಮಾಡಬೇಡಿ ಅಂತ ಹೇಳ್ತಿಲ್ಲ. ಆದರೆ ದೇವರು ಯಾರನ್ನು ಆರಿಸಿಕೊಳ್ತಾನೋ ಧೂಪ ಹಾಕೋದಕ್ಕೆ ಅವರು ಮಾತ್ರ ಮಾಡಬೇಕನ್ನೋದು ಆತನ ಕಟ್ಟಳೆ. ಆದ್ರಿಂದ ನೀವು ಜಗಳ ಮಾಡೋದು ಬೇಡ, ಈ ತೀರ್ಮಾನವನ್ನು ದೇವರಿಗೆ ಬಿಡೋಣ. ನೀವೊಂದು ಕೋಲನ್ನು ತೆಗೆದುಕೊಂಡು ಬಾ. ಏನು ಕೋಲು? ಒಣಗೋಗಿರುವಂಥ ಕೋಲು.
ಬಿಸಿಲಿಗೆ ಒಣಗಿ ಮುರಿದ್ರೆ ಪಟಾರತ ಮುರಿದು ಹೋಗ್ಬೇಕು. ಒಂದು ಕೋಲು, ಒಣಗೋಗಿರುವಂಥ ಒಂದು ಕೋಲು. ಆರೋನನ ಹೆಸರಲ್ಲೂ ಒಂದು ಕೋಲನ್ನು ತೆಗೆದುಕೊಂಡು ಬರ್ತೀವಿ. ದೇವರ ಮಂಜೂಷ ಪೆಟ್ಟಿಗೆ ಮುಂದೆ ಇಡೋಣ. ಒಂದು ರಾತ್ರಿಯಲ್ಲಿ ದೇವರು ಯಾರನ್ನ ಆತನ ಸೇವೆ ಮಾಡೋದಕ್ಕೆ ಧೂಪ ಹಾಕೋದಕ್ಕಾಗಿ ಆರಿಸ್ಕೊಳ್ತಾನೋ ಆ ಕೋಲನ್ನ ಏನು ಮಾಡಲಿ, ಚಿಗುರುವಂತೆ ಮಾಡ್ತಾನೆ. ಒಂದೇ ರಾತ್ರಿಯಲ್ಲಿ ಚಿಗುರಿ ಹೂ ಬಿಟ್ಟು ಎಲೆ ಬಿಟ್ಟು ಹಣ್ಣಾಗಿ ಹಣ್ಣು ಮಾಕ್ಬೇಕು. ಸಾಧ್ಯನಾ? ನಾವು ಬೀಜ ಬಿತ್ತಿದ್ರು ಕೂಡ ಆ ಬೀಜ ಮೊಳಕೆ ಹೊಡೆದು ಚಿಗುರಿ ಫಲ ಕೊಡಬೇಕಂದ್ರೆ ತಿಂಗಳಾನುಗಟ್ಟಲೆ ಬೇಕು. ಒಂದು ಕೋಲ, ಏನಾದರೂ ಒಂದು ಹೂವಿನ ಕೋಲು ಅಥವಾ ಒಂದೇನೋ ಒಂದು ಕಡ್ಡಿ ಆದರೂ ತಂದು ನಾವು ನಡೆದಾದರೆ ಅದು ತಿಂಗಳಾನುಗಟ್ಟಲೆ ಬೇಕು, ಅದು ಚಿಗುರಿತೇನೆ ಫಲ ಕೊಡಬೇಕು ಅಂತಂದರೆ. ಆದರೆ ಒಂದು ರಾತ್ರಿಯಲ್ಲಿ ದೇವರ ಅದ್ಭುತ ಏನು ಗೊತ್ತಾ? ಒಂದು ರಾತ್ರಿಯಲ್ಲಿ ಯಾಕೆ ದೇವರು ನಮ್ಮ ಪರ ಇರಬೇಕು? ಯಾಕೆ ದೇವರು ನಮ್ಮ ಜೊತೆ ಬರಬೇಕು? ಯಾಕೆ ನಾವು ದೇವರ ಚಿತ್ತವನ್ನು ನೆರವೇರಿಸಬೇಕು? ದೇವರು ನಮ್ಮ ಸಂಗಡ ಇರೋದಾದರೆ ನಮಗೆ ಎದುರಾಗುವಂಥ ಎಲ್ಲ ಹೋರಾಟಗಳ ಮೇಲೆ ಆತನು ಜಯವನ್ನು ಕೊಡ್ತಾನೆ. ಹಲ್ಲೆಲೂಯ. ನಮಗೆ ವಿರೋಧವಾಗಿ ಒಳಗೆ ಹೊರಗೆ ಎದ್ದೊಳ್ಳುವ ಪ್ರತಿಕೂಲ ಪರಿಸ್ಥಿತಿಗಳನ್ನ ಆತನು ಗದರಿಸಿ ಶಾಂತಪಡಿಸ್ತಾನೆ. ಅದಕ್ಕೆ ನಾವು ಹೇಳಬೇಕು, ದೇವರೇ ನಿನ್ನ ಚಿತ್ತ ಇದ್ದರೆ ಮಾತ್ರ ನಾವು ಮಾಡೋದಕ್ಕೆ ಸಹಾಯ ಮಾಡು. ನೀನು ನಮ್ಮ ಜೊತೆ ಬರಬೇಕು. ನಾವು ಮಾಡೋ ಪ್ರತಿ ಕೆಲಸದಲ್ಲಿ, ಸೇವೆಗಳಲ್ಲಿ ಅಥವಾ ಕುಟುಂಬದಲ್ಲಿ, ನಿನ್ನ ವಿದ್ಯಾಭ್ಯಾಸದಲ್ಲಿ ನೀನು ಪ್ರೇಯರ್ ಮಾಡಬೇಕು. ದೇವರೇ ನೀನು ನನ್ನ ಜೊತೆ ಬರಬೇಕು ಸ್ವಾಮಿ, ನೀನು ನನ್ನ ಜೊತೆ ಇರಬೇಕು. ನೀನು ನನ್ನ ಜೊತೆ ಇಲ್ಲದಿದ್ದರೆ ನಾನು ಯಾವ ಕಾರ್ಯವನ್ನು ನಾನು ಮಾಡಬಾರ್ದು ದೇವರೇ. ಆ ಪ್ರಾರ್ಥನೆ ನಮ್ಮದಾಗಿರ್ಬೇಕು. ಇದು ನಿಜವಾದ ವಿಶ್ವಾಸಿಯ ಲಕ್ಷಣವಾಗಿದೆ. ನಿಜವಾದ ದೇವರ ಮೇಲೆ ನಂಬಿಕೆ ಇಟ್ಟಂಥ ದೇವ ಮಕ್ಕಳ ಏನಂತೆ ಒಂದು ಕರ್ತವ್ಯವಾಗಿದೆ. ಏನಂತಂದ್ರೆ ದೇವರು ನಮ್ಮ ಸಂಗಡ ಇರಬೇಕನ್ನೋದು ಬಯಸಬೇಕು. ದೇವರ ಜೊತೆ ನಡಿಬೇಕು. ದೇವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಬೇಕು. ದೇವರು ಇಲ್ಲದ ಹಾಗೆ ನೀನು ಮನುಷ್ಯರನ್ನ ಮೆಚ್ಚಿಸುವುದಕ್ಕೋ, ನಿನ್ನ ಸ್ವಾಭಿಮಾನಕ್ಕೋ, ನೀನು ಕಾರ್ಯಗಳ ನೆರವೇರಿಸೋದಕ್ಕೋ, ನೀನೇನಾದ್ರೂ ಒಂದು ವೇಳೆ ಏನಂತೆ ದೇವರನ್ನ ಬಿಟ್ಟು ಪ್ಲಾನ್ಗಳನ್ನ ಮಾಡ್ಕೊಂಡು ಹೋಗೋದಾದ್ರೆ, ಸ್ತೋತ್ರ ಹಲ್ಲೆಲೂಯಾ, ಶತ್ರು ನಿನ್ನೊಳಗಡೆನೆ, ನಿನ್ನ ಮನೆಯಲ್ಲೇ ನಿನಗೆ ವಿರೋಧವಾಗಿ ಎದುರಿಸ್ಬೋದು. ಎರಡನೇದಾಗಿ ನಿನ್ನ ಸಮೂಹವೇ ನಿನಗೆ ತಿರುಗಿ ಬೀಳಬಹುದು. ಆದರೆ ದೇವರು ನಿನ್ನ ಪರವಾಗಿರೋದಾದ್ರೆ ಮಿರ್ಯಾಮಳಲ್ಲ, ಕೊರಾಯಿನರಲ್ಲ, ಇಸ್ರಾಯೇಲ್ ಜನಗಳು ತಿರುಗಿ ಬಿದ್ರು ಜಯ ಕೊಡೋ ದೇವರು ನಮ್ಮ ಜೊತೆ ಇರ್ತಾನೆ. ಹಲ್ಲೆಲೂಯಾ.